ಹಾಯ್! ಹಲೋ! ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರೋ ಐಟಮ್ ಏನಪ್ಪಾ ಅಂದರೆ ಸಿಂಪಲ್ ಆಗಿ ಪನ್ನೀರ್ ಕರಿ. ಸೊ ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮತ್ತು ಯಾವ ರೀತಿ ಮಾಡೋದು ಅನ್ನೋದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಯಾರಿಗೆ ಯೂಸು ಮತ್ತು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಇದನ್ನು. ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಇನ್ನು ಅವಾಗಷ್ಟೇ ಅಡುಗೆ ಕಲಿತಿರೋರಿಗೆ, ಮೋರೋವರ್ ಸ್ವಲ್ಪ ಡಯಟ್ ಅದು ಇದು ಅಂತ ಕಾನ್ಷಿಯಸ್ ಇರೋರಿಗೆಲ್ಲ ಪನ್ನೀರ್ ನಾನ್ ವೆಜಿಟೇರಿಯನ್‌ಗಲ್ಲದೆ ವೆಜಿಟೇರಿಯನ್ ಯಾರ್ಯಾರಿದ್ದಾರೆ ಅವ್ರಿಗೆ ಕೂಡ ಇದು ತುಂಬ ಚೆನ್ನಾಗಿ ಬೇಗನೆ ಮಾಡುವಂಥ ಒಂದು ರೆಸಿಪಿ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೂ ಗರಂ ಮಸಾಲೆ, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಕಂಪ್ಲೀಟಾಗಿ ಅದನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಎಲ್ಲೂ ಮಸಾಲೆ ಥರ ಆ ಅಚ್ಕಾರದ ಪುಡಿ ಅದೆಲ್ಲನೂ ಸಿಗದೇ ಇರೋ ಥರ ಮೊಸರಿನಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಆ ಒಂದು ಖಾರ ಎಲ್ಲ ಏನಿದೆ ಅದು ಮೊಸರಿಗೆ ಹಿಡ್ದಿರುತ್ತೆ. ಸೊ ಅದಾದ್ಮೇಲೆ ನಾವು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಒಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀವಿ. ಆ ಎಣ್ಣೆಗೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನ ಫ್ರೈ ಮಾಡ್ಕೊತಿದ್ದೀವಿ. ಅಂದರೆ ಡೈರೆಕ್ಟ್ ಪನ್ನೀರನ್ನ ಹಾಕೋದಕ್ಕಿಂತ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಅದಾದಮೇಲೆ ನಾವು ಕರಿ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದೇ ಎಣ್ಣೆಗೆ ಸ್ವಲ್ಪ ತುಪ್ಪನೂ ಕೂಡ ಯೂಸ್ ಮಾಡಿದ್ದೀನಿ. ಈ ತುಪ್ಪ ಯೂಸ್ ಮಾಡಿ ಪಲಾವ್ ಐಟಮ್ಸ್ ಏನೇನು ತೊಗೊಂಡಿದ್ದೀವಿ ಆ ಪಲಾವ್ ಐಟಮ್ಸು ಮೆಣಸಿನ್ಕಾಯಿ, ಈರುಳ್ಳಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟನ್ನೂ ಕೂಡ ಹಾಕಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕು. ಎಷ್ಟ್ರ ಮಟ್ಟಿಗೆ ಅಂದರೆ ಆ ಈರುಳ್ಳಿ ಏನಿದೆ ಅದು ಕಂಪ್ಲೀಟ್ ಬೆಂದಿರಬೇಕಾಗತ್ತೆ. ಹಸಿದಾಗಿರೋವಂಥ ಸ್ಮೆಲ್ ಹೋಗಿ ಅದು ಕಂಪ್ಲೀಟಾಗಿ ಬೆಂದಬೇಕು. ಅಷ್ಟರವರೆಗೂ ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ನಾನ್ ಸ್ಟಿಕ್ ಆಗಿರೋದ್ರಿಂದ ಏನು ತಳ ಅಂಟಲ್ಲ. ಸೊ ನೋ ವರೀಸ್ ನಮಗದು. ಸೊ ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊ, ಈರುಳ್ಳಿ ಆಗಲಿ ಟೊಮೊಟೊನ ಆಗಲಿ ನಾವು ಈ ಥರ ಕರಿ ಏನಾದ್ರು ಮಾಡ್ತೀವಿ ಅಂದರೆ ದಪ್ಪದಾಗಿ ಪೀಸ್ ಮಾಡ್ಕೊಳ್ಳೋದು ಬೇಡ. ತುಂಬ ಸಣ್ಣದಾಗಿ ಅದು ಈಸಿಯಾಗಿ ಬೇಯೋ ರೀತಿಯಲ್ಲಿ ನಾವು ಅದನ್ನು ಪೀಸ್ ಮಾಡಿ ಇಟ್ಕೊಬೇಕಾಗತ್ತೆ. ಆವಾಗ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗನೆ ಬೇಯುತ್ತೆ. ಸೊ ಈರುಳ್ಳಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ನಾವು ಉಪ್ಪು ಬೆರೆಸಿದ್ರೆ ಅದು ಇನ್ನೂ ಬೇಗ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಟೊಮೊಟೊ, ಈರುಳ್ಳಿ ಎರಡನ್ನೂ ಕೂಡ ಕಂಪ್ಲೀಟಾಗಿ ಬೆಂದಿದೆ. ಸೊ ಇದು ಆಲ್ಮೋಸ್ಟ್ 95% ಅಷ್ಟು ಬೆಂದಿರೋ ಕಾರಣಕ್ಕೆ ಇದಕ್ಕೆ ನಾವು ನೆಕ್ಸ್ಟ್ ಏನು ಹಾಕ್ತಿದ್ದೀವಿ ಅಂತ ಅಂದರೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿರೋ ಒಂದು ಮಸಾಲೆ. ಆ ಮಸಾಲೆನ ಅಂದರೆ ನಾವು ಏನು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ರೊಳಗಡೆ ನಾವು ಯೂಸ್ ಮಾಡ್ತೀವಿ. ಸೊ ಈ ಮಸಾಲೆನಲ್ಲಿ ಮೊಸರು ಏನು ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ ಗೊತ್ತಾ? ಆ ಹುಳಿ ಸ್ಮೆಲ್ ಏನಿರುತ್ತೆ ಅಥವಾ ನಮಗೆ ಮೊಸರು ಸ್ಮೆಲ್ ಏನಾಗುತ್ತೆ ಅದು ಕೂಡ ಹೋಗಬೇಕು. ಸೊ ನಾವು ಮೊಸರು ಹಾಕಿದಾಗ ಆಟೋಮೆಟಿಕ್ಕಾಗಿ ಅದರಲ್ಲಿರೋ ಎಣ್ಣೆ ಅಂಶ ಆಲ್ರೆಡಿ ನಾವು ಒಂದು ಈರುಳ್ಳಿ ಬೇಯಿಸ್ಬೇಕಾದ್ರೆ ಏನು ಎಣ್ಣೆ ಅಂಶ ಇರುತ್ತೆ ಅದೆಲ್ಲ ಬಿಡ್ತಾ ಹೋಗುತ್ತೆ ಇದರಲ್ಲಿ. ಸೊ ಇದು ಬಿಟ್ಟು ಒಂದು 10 ನಿಮಿಷದವರೆಗೂ ನಾವು ಇದನ್ನು ಬೇಯಕ್ಕೆ ಬಿಡಬೇಕು. ಈ ಬೇಯಕ್ಕೆ ಬಿಟ್ಟಮೇಲೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ತೀವಿ. ಪನ್ನೀರ್ ಹಾಕಿ ಅದನ್ನು ಕೂಡ 15ರಿಂದ 20 ನಿಮಿಷ ಟೈಮ್ ಬೇಕಾಗತ್ತೆ ಅಥವಾ 10ರಿಂದ 15 ನಿಮಿಷ ಟೈಮ್ ಬೇಕಾಗತ್ತೆ. ನಮಗೆ ತುಂಬ ಡ್ರೈ ಆಗಿ ಬೇಡ ಅಂತ ಅಂದರೆ ಪನ್ನೀರ್ ಹಾಕಿ ಒಂದು 5 ಮಿನಿಟ್ಸ್‌ಗೆ ಅದು ಸ್ವಲ್ಪ ಬೆಂದಾದಮೇಲೆ ನಾವು ತೆಗಿಬೋದು. ಅಥವಾ ನಮಗೆ ಡ್ರೈ ಫ್ರೈ ಬೇಕಾಗುತ್ತೆ ಅಂತಂದರೆ ಡ್ರೈ ಕರಿಬೇಕು ಅಂತಂದರೆ ಒಂದು 15 ನಿಮಿಷನಾದರೂ ಬಿಡಬೇಕಾಗತ್ತೆ. ಸೊ ನಾನಿಲ್ಲಿ ಡ್ರೈ ಆಗಬೇಕು ಅನ್ನೋ ಕಾರಣಕ್ಕೆ 15 ಮಿನಿಟ್ಸ್ ತಗೊಂಡು ಅದನ್ನು ಮಾಡಿದೆ. ಸೊ ಹಾಗೆ ಕೂಡ ನಾವು ಯೂಸ್ ಮಾಡ್ಬೋದು. ಹಾಗೆ ಕೂಡ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಮ್ಗದು ಮೊಸರು ಇದೆ ಅನ್ನೋ ಒಂದು ಫೀಲ್ ಆಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ತುಂಬ ಇಷ್ಟ ಆಯಿತು ಮತ್ತು ತುಂಬ ಚೆನ್ನಾಗಿ ಬಂತು. ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ. ಸೊ ಇನ್ನು ಮೇಲೆ ಎವ್ರಿ ಡೇ ವಿ ವಿಲ್ ಟ್ರೈ ಟು ಪೋಸ್ಟ್ ಎವ್ರಿ ಡೇ ಒಂದು ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಈ ಒಂದು ವೆಜಿಟೇರಿಯನ್‌ಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.